ಕೊಪ್ಪಳ ಟೈಮ್ಸ್ಗೆ ಸ್ವಾಗತ. ನಮ್ಮ ಕೊಪ್ಪಳ ಟೈಮ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ನಾವು ಮಾಡುವ ವಿಡಿಯೋ ನಿಮಗೆ ಬರುತ್ತದೆ. ವೀಕ್ಷಕರೇ ನಮಸ್ಕಾರ, ನಾನು ವೀರೇಶ್ ಉಳ್ಳಾಗಡ್ಡಿ. ಕೊಪ್ಪಳ ಟೈಮ್ಸ್ ಟಿವಿಗೆ ಸ್ವಾಗತ. ಇವಾಗ ಒಂದು ಉತ್ತಮವಾದ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದೇನಪ್ಪ ಅಂತ ಹೇಳೋದಾದರೆ, ಮೊದಲು ಕೊಪ್ಪಳ ಟೈಮ್ಸ್ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತದೆ. ಈಗ ನಾನು ಹೇಳುತ್ತಿರೋ ವಿಷಯ ಬಂಗಾರ ಎಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಬಂಗಾರ ಅಂದರೆ ಮಹಿಳೆಯರಿಗೆ ಬಲು ಪ್ರೀತಿ. ಮದುವೆ ಇನ್ನಿತರ ಕಾರ್ಯಗಳಲ್ಲಿ ಸಹ ಬಂಗಾರವನ್ನು ಶುಭ ಕಾರ್ಯಗಳಲ್ಲಿ ಬಂಗಾರವನ್ನು ಮುಂದಿಡುತ್ತಾರೆ. ಎಲ್ಲರಿಗೂ ಇಷ್ಟ ಬಂಗಾರ ಅಂತ ತಕ್ಷಣ. ಅತಿ ಹೆಚ್ಚು ಇಷ್ಟ ಅಂದರೆ ಅದು ಮಹಿಳೆಯರಿಗೆ. ಈಗ ಬಂಗಾರ ಬೆಲೆ ಗಗನಕ್ಕೇರಿದೆ. ಒಂದು ತೊಲೆಗೆ 1,36,000 ರೂಪಾಯಿ ಆಗಿದೆ. 10 ಗ್ರಾಮ್ ಬಂಗಾರಕ್ಕೆ 1,36,000. ಇದು ಕ್ರಮೇಣ ಏರ್ತಾ ಇದೆ. ಚಿನ್ನದ ಬೆಲೆ ಗಗನಕ್ಕೆ ಏರ್ತಾ ಇದೆ. 2024 ಜನವರಿಯಲ್ಲಿ ನೋಡೋದಾದರೆ ಇದು ಚಿನ್ನದ ಬೆಲೆ 75,800 ರೂಪಾಯಿ ಇತ್ತು 10 ಗ್ರಾಮ್ಗೆ. 2 ವರ್ಷದಲ್ಲಿ ಸುಮಾರು 70% ಏರಿಕೆ ಆದಂಗಾಯಿತು ಚಿನ್ನದ ಬೆಲೆ. ಇಷ್ಟು ಚಿನ್ನದ ಬೆಲೆ ಏರಿಕೆ ಆಗಲು ಕಾರಣ ಏನಂದರೆ ಯುದ್ಧ. ರಷ್ಯಾ ಹಾಗೂ ಉಕ್ರೇನ್ ಯುದ್ಧ ನಡೆದಿತ್ತಲ್ಲ, ಆ ಕಾರಣಕ್ಕಾಗಿ ಜಗತ್ತಿನಲ್ಲಿ ಬಹಳ ಸಮಸ್ಯೆ ಉಂಟಾಯಿತು. ಈ ರೀತಿ ಯುದ್ಧ ಸ್ಥಿತಿ ಉಂಟಾಗೋದ್ರಿಂದ ಅರಾಜಕತೆ ಉಂಟಾಗೋದ್ರಿಂದ ಬಂಗಾರದ ಬೆಲೆ ಗಗನಕ್ಕೆ ಏರಿದೆ. ಅಲ್ಲದೆ ಮತ್ತು ಅಮೆರಿಕ ಮತ್ತು ಇನ್ನಿತರ ದೇಶಗಳಲ್ಲಿ ಸಹ ಉದ್ಯೋಗ ಪ್ರಮಾಣ ಕಡಿಮೆ ಆಗ್ತದೆ. ಅಲ್ಲದೆ ಜನರು ಸಹ ದುಡ್ಡನ್ನು ಇನ್ವೆಸ್ಟ್ ಮಾಡಲು ಶೇರ್ ಮಾರುಕಟ್ಟೆಯಲ್ಲಿ ಕಡಿಮೆ ಬರುತ್ತೆ, ಲಾಭ ಕಡಿಮೆ ಬರುತ್ತೆ. ಇದು ಚಿನ್ನದಲ್ಲಿ ಜಾಸ್ತಿ ಬರೋದ್ರಿಂದ ಇದರಲ್ಲಿ ಎಲ್ಲರೂ ಹೆಚ್ಚು ಚಿನ್ನದ ಕಡೆಗೆ ಗಮನ ಕೊಟ್ಟು ಇದನ್ನೇ ಹೂಡಿಕೆ ಮಾಡ್ತಾ ಇದ್ದಾರೆ. ಇದರಿಂದನೇ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ. ದೀಪಾವಳಿ ಸಮಯದಲ್ಲಿ 1,26,000 ಚಿಲ್ಲರೆ ಸಮಥಿಂಗ್ ಇತ್ತು. ಇವಾಗ 10,000 ಹೆಚ್ಚು ಏರಿಕೆ. ಅಂದರೆ 2 ತಿಂಗಳಿಗೆ 10,000 ಅಂದರೆ ಊಹಿಸಿ ಯಾವ ರೀತಿ ಚಿನ್ನದ ಬೆಲೆ ಗಗನಕ್ಕೆ ಏರ್ತಾ ಇದೆ ಅಂದರೆ. ಎಲ್ಲರೂ ಈಗ ಇಷ್ಟು ಬೆಲೆ ಏರಿಕೆ ಆದರೂ ಸಹ ಚಿನ್ನ ಖರೀದಿ ಮಾಡಲು ಬಿಡ್ತಾನೆ ಇಲ್ಲ, ಜನರು ಬಿಡ್ತಾ ಇಲ್ಲ. ಜನರು ಪ್ರತಿ ತಿಂಗಳು ಚಿನ್ನದ ಏರಿಕೆ ಪ್ರಮಾಣ ಸಹ ಹೆಚ್ಚಾಗ್ತಾ ಇದೆ. ಬೆಲೆನೂ ಹೆಚ್ಚಾಗ್ತಾ ಇದೆ, ಏರಿಕೆ ಪ್ರಮಾಣನೂ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಇನ್ವೆಸ್ಟ್ ಮಾಡಲು ಜನ ಚಿನ್ನದ ಮೇಲೇನೆ ಇಷ್ಟಪಡ್ತಾ ಇದ್ದಾರೆ. ಅದಕ್ಕೆ ಚಿನ್ನ ಏರಿಕೆ ಆಗ್ತಾ ಇರೋದು. ಧನ್ಯವಾದಗಳು. ಕೊಪ್ಪಳ ಟೈಮ್ಸ್ ಚಾನಲನ್ನು ನೋಡ್ತಾ ಇರಿ. ನೆಕ್ಸ್ಟ್ ಇನ್ನೊಂದು ಉತ್ತಮವಾದ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಕೊಪ್ಪಳ ಟೈಮ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.